ಡ್ಯಾನ್ಸ್ ಇವೆಂಟ್ ಆಯೋಜಕಿ ಹೀನಾ ಜೈನ್ ಹೇಳ್ತಾ ಇರೋದಿದು. ನಾವು ಯಾರಿಗೂ ಮೋಸ ಮಾಡಿಲ್ಲ, ಸಮಯದ ಅಭಾವ ಇತ್ತು, 110 ಡ್ಯಾನ್ಸ್ ಟೀಮ್ಗಳು ಇದ್ವು, ಎಲ್ರಿಗೂ ಅವಕಾಶ ಕೊಡೋದಕ್ಕಾಗ್ತಿಲ್ಲ, ಪೂರ್ತಿ ಹಣ ವಾಪಸ್ ಎಲ್ಲ ಕೊಡೋಕ್ಕಾಗಲ್ಲ, ಡ್ಯಾನ್ಸೂ ಮಾಡಿಸಲ್ವಂತೆ, ಹಣನೂ ಕೊಡಲ್ವಂತೆ, 1 ತಿಂಗಳ ಸಮಯಾವಕಾಶವನ್ನು ಕೊಟ್ಟರೆ ಸ್ವಲ್ಪ ಹಣವನ್ನು ವಾಪಸ್ ಕೊಡ್ತೀವಿ, ಸ್ವಲ್ಪ ಹಣ, ಪೂರ್ತಿ ಹಣ ಅಲ್ಲ, ಸ್ವಲ್ಪ ಹಣ ಕೊಡ್ತೀವಿ ಅಂತ ಅಂತಿದ್ದಾರೆ. ಇದು ಕೊಟ್ಟವನು ಕೊಡೋಂಗಿ ಇಸ್ಕೊಂಡವನು ಈರ್ಭದ್ರ ಅಂತಾರಲ್ಲ, ಹಂಗಾಯ್ತು ಇವ್ರ ಕತೆ. ಡಾನ್ಸ್ ಫೆಸ್ಟಿವಲ್ಸ್ ಆರ್ಗನೈಸ್ ಮಾಡ್ತಿರ್ವಿ. ಸೀಸನ್ 1 ಸೀಸನ್ 8 ನಮ್ಮದು. ನೀವು ಬೇಕಂದ್ರೆ ನೋಡಿ, ಯಾರಿಗಿನೋ ಕೇಳಿ ಏನು ಎಕ್ಸ್ಪೀರಿಯನ್ಸ್ ಇತ್ತ ಅಂತ. ಬೆಂಗಳೂರಲ್ಲಿ ಎಷ್ಟು ಜನ ಅವರು ನಮಗೆ ಗೊತ್ತು. ಪೊಲೀಸ್ ಎಸ್ ಡಿ ಪಾರ್ಕ್ ಹತ್ರನೇ ನೀವು ಕೇಳಿ, ಇನ್ಸ್ಪೆಕ್ಟರ್ ಸರ್ ಅವರು ಬಂದಿದ್ದಾರೆ. ನಾವು ರವೀಂದ್ರ ಕಲಾಶದಲ್ಲಿ ಎವ್ರಿ 2 to 3 ಮಂತ್ಸ್ ನಾವು ಪ್ರೋಗ್ರಾಮ್ ಮಾಡ್ತಿದ್ವಿ. ಈ ಥರ ಸರ್ ಚೀಟಿಂಗ್ ಎಲ್ಲ ಮೋಸ ಎಲ್ಲ ನಮ್ಮದು ಆ ಥರ ಏನೂ ಇಲ್ಲ ಸರ್. ನಮ್ಮದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಸರ್ ಗೊತ್ತಾಗುತ್ತೆ ಸರ್. ಲಾಸ್ಟ್ ಟೈಮು ಸುಧಾ ಚಂದ್ರನ್ ಅವ್ರು ಬಂದಿದ್ದರು, ಯಾರು ಲೆಗ್ಸ್ಗೆ ಪ್ರಾಬ್ಲಮ್ ಇದೆ, ಅದು ಪ್ರೋಗ್ರಾಮ್ ಆಗಿತ್ತು. ಅದು ಆ್ಯಕ್ಚುಲಿ ಸರ್ ನಮ್ಮದು ಫಸ್ಟ್ ಸೆಲೆಬ್ರಿಟಿ ಇವೆಂಟ್ ಇತ್ತು. ಟಿಲ್ ಸೀಸನ್ 7 ನಮ್ಮದು ಜब ನಾರ್ಮಲ್ ಇವೆಂಟ್ ನಾವು ಮಾಡ್ತಾಯಿದ್ವಿ, ಜಸ್ಟ್ ಲೋಕಲ್ ಆ್ಯಕ್ಟರ್ಸ್ ಆ ಥರ ಕರಿಬಿಟ್ಟು. ಸೀಸನ್ 8 ಸುಧಾ ಚಂದ್ರನ್ ಮೇಡಮ್ ಬಂದಿದ್ದರು ಗಣೇಶ ಚತುರ್ಥಿಗೆ ಯುವಕ ಸಂಘ ಅಲ್ಲಿನೂ ಪಾಯಲ್ ಡ್ಯಾನ್ಸ್ ಅಕಾಡೆಮಿ ಪಾರ್ಟಿಸಿಪೇಟ್ ಮಾಡಿದರು. ಅವ್ರು ಟಾಪ್ 3 ಸರ್. ಇವಾಗ ನಮ್ಮದು ಏನಂದರೆ, ಯಾರು ಸ್ಟೂಡೆಂಟ್ಸ್ ಫಸ್ಟ್ ರಿಜಿಸ್ಟರ್ ಹಾಕ್ತಾರೆ ಅವ್ರಿಗೆ